ಇವತ್ತು ಮಧ್ಯರಾತ್ರಿಯಿಂದಲೇ ಕೆಎಸ್ಆರ್ಟಿಸಿ ದುಬಾರಿ ಸವಾರಿ ಶುರುವಾಗುತ್ತೆ. ಹೌದು, ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರದಲ್ಲಿ 15% ಹೆಚ್ಚಳ ಆಗ್ತಾ ಇದೆ. ದರ ಪರಿಷ್ಕರಣೆ ಜಾರಿಗೊಳಿಸಿ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಹೊಸ ದರ ಜಾರಿಯಾಗುತ್ತೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದ ಹಾಗೆ 4 ನಿಗಮದಲ್ಲೂ ಕೂಡ ಟಿಕೆಟ್ ದರ ಏರಿಕೆಯಾಗಲಿದೆ. ಸಭೆ ನಡೆಸಿ ಟಿಕೆಟ್ ದರ ಫೈನಲ್ ಮಾಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಯಾವ ಸ್ಟೇಜ್ಗೆ ಎಷ್ಟು ದರ ಏರಿಕೆ ಮಾಡಬೇಕು, ಯಾವ ರೀತಿಯಲ್ಲಿ ಏರಿಕೆ ಮಾಡಿದ್ರೆ ಅನುಕೂಲ ಆಗತ್ತೆ, ಸಾರಿಗೆ ಅಧಿಕಾರಿಗಳ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಸಭೆ ಮಾಡಿದ್ರು. ಸಾರಿಗೆ ಇಲಾಖೆ ಕಾರ್ಯದರ್ಶಿ, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಎಂಡಿ, ಇತರೆ ಸಾರಿಗೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾದರು. ಶಾಂತಿನಗರದ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಸಭೆ. ದರ ಹೇಗೆ ಏರಿಕೆ ಮಾಡಬೇಕು, ಯಾವ ರೀತಿ ಏರಿಕೆ ಮಾಡಿದ್ರೆ ಸಾರಿಗೆ ಇಲಾಖೆಗೆ ಅನುಕೂಲ ಆಗತ್ತೆ, ಎಲ್ಲ ವಿಚಾರದ ಬಗ್ಗೆ ಸಾರಿಗೆ ಅಧಿಕಾರಿಗಳ ಜೊತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಭೆಯನ್ನ ಮಾಡಿದ್ರು. ಶಾಂತಿನಗರದ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಸಭೆ ಇದು. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದ ಹಾಗೆ 4 ನಿಗಮದ ಟಿಕೆಟ್ ದರ 15% ಏರಿಕೆ ಆಗಲಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ದರ ಏರಿಕೆ ಆಗತ್ತೆ. ಹಾಗಾಗಿ ಸಭೆ ಕೂಡ ನಡೀತು. ಈ ಸಭೆಯಲ್ಲಿ ಸಾರಿಗೆ ಅಧಿಕಾರಿಗಳಿದ್ರು, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಎಂಡಿಗಳಿದ್ರು, ಸಾರಿಗೆ ಇಲಾಖೆ ಕಾರ್ಯದರ್ಶಿ ಇದ್ರು, ಇತರೆ ಸಾರಿಗೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಸಮಗ್ರವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ಕಳೆದ 10 ವರ್ಷದ ಹಿಂದೆ ಆದಂತಹ ದರ ಏರಿಕೆ, ಹಾಗಾಗಿ ಈ ಬಾರಿ ದರ ಏರಿಕೆ ಮಾಡಲೇಬೇಕಾಗಿತ್ತು ಅಂತ ಸರ್ಕಾರದಿಂದ ಸ್ಪಷ್ಟನೆ ಕೂಡ ಬರ್ತಾ ಇದೆ. ಈಗಾಗಲೇ ನಿಗಮಗಳು ನಷ್ಟದಲ್ಲಿದೆ. ಅದನ್ನ ಸರಿದೂಗಿಸೋದಿಕ್ಕೆ ಬೆಲೆ ಏರಿಕೆ ಅನಿವಾರ್ಯ ಆಗಿತ್ತು ಅಂತ ಈಗ 15% ಬಸ್ ದರ ಏರಿಕೆ ಮಾಡಲಾಗಿದೆ. ಮಹಿಳೆಯರಿಗೆ ಹೇಗೂ ಕೂಡ ಉಚಿತ ಇರುತ್ತೆ, ಆದರೆ ಪುರುಷರಿಗೆ ಹೊಸ ದರ, ರೇಟ್ ಜಾಸ್ತಿ. ಇನ್ಮುಂದೆ ದರ ಪರಿಷ್ಕರಣೆ ಇವತ್ತು ಮಧ್ಯರಾತ್ರಿಯಿಂದಲೇ ಹೊಸ ದರ ಜಾರಿಯಾಗುತ್ತೆ. ಈ ಕುರಿತಾಗಿ ಸಭೆ ಕೂಡ ಮಾಡಲಾಗಿದೆ. ಹೇಗೆ ಬೆಲೆ ಏರಿಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಸ್ಟೇಜ್ಗೆ ಎಷ್ಟು ದರ ಫಿಕ್ಸ್ ಮಾಡಬೇಕು, ಏರಿಕೆ ಮಾಡಬೇಕು, ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಇನ್ನು ಪ್ರಯಾಣ ದರ ಹೆಚ್ಚಳ ಎಷ್ಟೆಷ್ಟು ಆಗಿದೆ ಅನ್ನೋದನ್ನ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಮೆಜೆಸ್ಟಿಕ್ ಟು ಬೇರೆ ಬೇರೆ ಭಾಗಗಳಿಗೆ, ಇನ್ನು ಶಿವಾಜಿನಗರ ಟು ಬನಶಂಕರಿ ಹಿಂದಿನ ದರ 20 ರೂಪಾಯಿ ಇತ್ತು, ಈಗ ಹೊಸ ದರ 23 ರೂಪಾಯಿ, ಹೆಚ್ಚಳ ಆಗಿರೋದು 3 ರೂಪಾಯಿ. ಇನ್ನು ಮೆಜೆಸ್ಟಿಕ್ ಟು ಏರ್ಪೋರ್ಟ್ಗೆ ಈ ಹಿಂದೆ 235 ರೂಪಾಯಿ ಇತ್ತು, ಇನ್ನು ಮುಂದೆ ಹೊಸ ದರ 270 ರೂಪಾಯಿ ಆಗುತ್ತೆ. ಮೆಜೆಸ್ಟಿಕ್ ಟು ಸರ್ಜಾಪುರ ಹಿಂದಿನ ದರ 25 ರೂಪಾಯಿ, ಹೊಸ ದರ 28 ರೂಪಾಯಿ 75 ಪೈಸೆ ಆಗುತ್ತೆ. 15% ಬಸ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಅದು ಇವತ್ತು ಮಧ್ಯರಾತ್ರಿಯಿಂದ ಜಾರಿಗೆ ಬರುತ್ತೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಇವತ್ತು ಮಧ್ಯರಾತ್ರಿಯಿಂದ ಬಸ್ ದರ ಹೆಚ್ಚಳ ಆಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಯಾವ ಸ್ಟೇಜಿಗೆ ಎಷ್ಟು ದರ, ಯಾವ ರೀತಿ ದರ ಹೆಚ್ಚಳ ಆಗಬೇಕು ಅನ್ನೋದ್ರ ಕುರಿತಾದಂತಹ ಏನು ಸಭೆ ನಡೀತು, ಆ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಯಿತು, ಯಾರೆಲ್ಲ ಭಾಗಿಯಾಗಿದ್ರು? ಬಿಡ, ಈಗ ಆಲ್ರೆಡಿ ಬಸ್ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಕಳೆದ 6 ತಿಂಗಳ ಹಿಂದೆಯಿಂದಲೂ ಕೂಡ ಸಾರಿಗೆ ನಿಗಮಗಳು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾನೆ ಬಂದಿದ್ರು. ಸೊ ಕಲ್ಯಾಣ ಕರ್ನಾಟಕ, ಕೆಎಸ್ಆರ್ಟಿಸಿ ಮತ್ತು ವಾಯುವ್ಯ ಕರ್ನಾಟಕ ಏನಿದೆ, ಈ ನಿಗಮಗಳು 33% ಬಸ್ ದರವನ್ನ, ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಅಂತ ಕೇಳಿದ್ರು. ಇನ್ನು ಬಿಎಂಟಿಸಿ 42% ನಮಗೆ ಟಿಕೆಟ್ ದರವನ್ನ ಏರಿಕೆ ಮಾಡಿ ಅನ್ನುವಂತಹ ಮನವಿಯನ್ನ ಸಲ್ಲಿಸಿದ್ರು. ಈಗ ಸದ್ಯಕ್ಕೆ ಅಳೆದು ತೂಗಿ 15% ದರ ಟಿಕೆಟ್ ದರವನ್ನ ಸರ್ಕಾರ 2 ದಿನಗಳ ಹಿಂದೆ ಕ್ಯಾಬಿನೆಟ್ ನಲ್ಲಿ
ಅನುಮೋದನೆಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಆಲ್ರೆಡಿ ಅಧಿಕೃತವಾದಂತಹ ಆದೇಶ ಸಾರಿಗೆ ಇಲಾಖೆಯಿಂದ ಬಂದಿದೆ. 15% ಟಿಕೆಟ್ ದರವನ್ನ ಹೆಚ್ಚಳ ಮಾಡಿ ಅಂತ ಹೇಳಿ. ಇದರ ಅನ್ವಯ ಇವತ್ತು ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರ ಹೆಚ್ಚಳವಾಗುವಂತದ್ದು. ಇದರ ಪ್ರಕಾರವೇ ಈಗ ಆಲ್ರೆಡಿ KSRTC ಕೂಡ ದರದ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆ ದರದ ಪಟ್ಟಿಯಲ್ಲಿರುವಂತಹ ಪ್ರಕಾರ ನಾವು ನೋಡ್ತಾ ಹೋದ್ರೆ ಬೆಂಗಳೂರು ಟು ತುಮಕೂರು ಇಲ್ಲಿಯವರೆಗೆ 80 ರೂಪಾಯಿಯನ್ನ ಚಾರ್ಜ್ ಮಾಡ್ಲಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ 15% ಹೆಚ್ಚಳವನ್ನ ಮಾಡಿ 11 ರೂಪಾಯಿ ವ್ಯತ್ಯಾಸ ಬರುತ್ತೆ. ಅಂದ್ರೆ 91 ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾರೆ. ಅದರ ಜೊತೆಗೆ ಬೆಂಗಳೂರು ಟು ಮಂಡ್ಯ ಇಲ್ಲಿಯವರೆಗೂ ಕೂಡ 116 ರೂಪಾಯಿಯನ್ನ ಚಾರ್ಜ್ ಮಾಡ್ಲಾಗ್ತಾ ಇತ್ತು. ಇನ್ ಮುಂದೆ 131 ರೂಪಾಯಿಯನ್ನ ಚಾರ್ಜ್ ಮಾಡುವಂತದ್ದು. ಬೆಂಗಳೂರು ಟು ಮಂಗಳೂರಿಗೂ ಕೂಡ 367 ರೂಪಾಯಿಯನ್ನ ಚಾರ್ಜ್ ಮಾಡ್ಲಾಗ್ತಾ ಇತ್ತು. ಸೊ ಒಟ್ಟು ಇದು ಅಂದ್ರೆ ನಾವು ಟೋಲ್ ಶುಲ್ಕ ಎಲ್ಲವನ್ನ ಸೇರಿಸಿ ಬೆಂಗಳೂರು ಟು ಮಂಗಳೂರಿಗೆ ನೋಡೋದಾದ್ರೆ 398 ರೂಪಾಯಿಯನ್ನ ಚಾರ್ಜ್ ಮಾಡಲಾಗ್ತಾ ಇತ್ತು. ಆದ್ರೆ ಈಗ 15% ಅನ್ನ ಹೆಚ್ಚಳ ಮಾಡಿ 454 ರೂಪಾಯಿಯನ್ನ ಪರಿಷ್ಕೃತ ಮಾಡಿರುವಂತದ್ದು. ಇದೇ ರೀತಿಯಾಗಿ 7 ರೂಪಾಯಿಯಿಂದ 93 ರೂಪಾಯಿ 94 ರೂಪಾಯಿಯವರೆಗೂ ಕೂಡ ದರ ಪರಿಷ್ಕರಣೆಯನ್ನ ಮಾಡಿರುವಂತದ್ದು. ಯಾವ್ಯಾವ ಸ್ಟೇಜ್ಗಳಿಗೆ ಅಂದ್ರೆ ಈಗ ಬೆಂಗಳೂರಿನಿಂದ ಬಸ್ ದೂರದ ಪ್ರದೇಶಗಳಿಗೆ ಹೋಗುವಂತಹ ಕಾರಣಕ್ಕಾಗಿ ಸಾಕಷ್ಟು ದರ ಪರಿಷ್ಕರಣೆ ಆಗುತ್ತೆ. ಯಾಕಂದ್ರೆ ಈ ಮಧ್ಯ ನಮ್ಮ BMTC ಬಸ್ಗಳಲ್ಲಿ ಆದ್ರೆ BMTCಯಲ್ಲಿ ಸ್ಟೇಜ್ ಲೆಕ್ಕದಲ್ಲಿ ಅವರು ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡ್ಬೇಕಾಗತ್ತೆ. ಒಂದು ಸ್ಟೇಜ್ಗೆ 5 ರೂಪಾಯಿ ಅಂತೆ BMTC ಚಾರ್ಜ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ KSRTCಯಲ್ಲಿ ನೋಡೋದಾದ್ರೆ ಸ್ಟೇಜ್ ಟು ಸ್ಟೇಜ್ ಅವರು ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡಿರುವಂತದ್ದು. ಸೊ ಅದೇ ರೀತಿಯಾಗಿ ಬೆಂಗಳೂರು ಟು ತುಮಕೂರು, ಮಂಡ್ಯ, ಉಡುಪಿ, ಹಾಸನ, ಚಿಕ್ಕಮಗಳೂರು ಈ ರೀತಿಯಾಗಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ರು ಅದರ ಮೇಲೆ 15% ಹೆಚ್ಚಳ ಮಾಡಿರುವಂತದ್ದು. ಆದ್ರೆ ಇನ್ನೂ ಕೂಡ ಈಗ ಇಲ್ಲಿಂದ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಂದ್ರೆ ಯಲಹಂಕ ಕೂಡ ಒಂದು ಸ್ಟೇಜ್ ಸಿಗುತ್ತೆ. ಸೊ ಆ ಸ್ಟೇಜ್ಗೆ ಎಷ್ಟು ದರವನ್ನ ನಾವು ಹಾಕ್ತೀವಿ ಅನ್ನುವಂಥದ್ದನ್ನ ಇನ್ನೂ ಕೂಡ ಅವರು ಪ್ರಕಟಣೆ ಮಾಡಿಲ್ಲ. ಆದ್ರೆ ಬೆಂಗಳೂರಿನ ನೇರವಾಗಿ ದೂರದ ಪ್ರದೇಶಗಳಿಗೆ ಸ್ಟೇಜ್ ಟು ಸ್ಟೇಜ್ ಏನಿರುತ್ತೆ, ಸೊ ಬೆಂಗಳೂರು ಟು ಚಿಕ್ಕಬಳ್ಳಾಪುರ, ಬೆಂಗಳೂರು ಟು ಕಲಬುರಗಿ, ಬೆಂಗಳೂರು ಟು ಬೆಳಗಾವಿ, ಸೊ ಈ ರೀತಿಯಾಗಿ ಈಗ ಆಲ್ರೆಡಿ ದರ ಪರಿಷ್ಕೃತವನ್ನ ಮಾಡಿ ಈಗ ಆಲ್ರೆಡಿ ಪ್ರಮಾಣ ದರವನ್ನ ಬಿಡುಗಡೆಯನ್ನ ಮಾಡಿರುವಂತದ್ದು. ಆದ್ರೆ ಮಧ್ಯದಲ್ಲಿ ಏನು ಇವರು ಬೆಂಗಳೂರಿಂದ ಕಲಬುರಗಿಗೆ ಹೋಗ್ತಾರೆ, ಆ ಕಲಬುರಗಿಗೆ ಹೋಗುವಂತಹ ಸಮಯದಲ್ಲಿ ಸಿಗುವಂತಹ ಊರುಗಳಲ್ಲಿ ಸ್ಟಾಪ್ ಕೊಡುವಾಗ ಎಷ್ಟು ದರವನ್ನ ಇವರು ಹಾಕ್ತಾರೆ ಅನ್ನುವಂತಹ ಪಟ್ಟಿಯನ್ನ ಸದ್ಯಕ್ಕೆ ಇನ್ನು ಬಿಡುಗಡೆ ಮಾಡಿಲ್ಲ. ಆದ್ರೆ ಇವತ್ತು ಮಧ್ಯರಾತ್ರಿಯಿಂದಲೇ ಯಾರೆಲ್ಲ ಊರುಗಳಿಗೆ ತೆರಳಬೇಕು ಅಂತ ಹೇಳಿದ್ರು, ಸೊ ಅಂತವರಿಗೆ ದರದ ಎಫೆಕ್ಟ್ ಅಂತೂ ತಟ್ಟುವಂತದ್ದು ನಿಜ ವೀಣಾ. ಎಸ್ ವಿದ್ಯಾ, ಕಾಲಕ್ಕೆ ದರ ಹೆಚ್ಚಳ ಆಗಬೇಕು ನಿಜ, ಆದರೆ 15% ಈ ಬಾರಿ ಹೆಚ್ಚಳ ಮಾಡಿರುವಂಥದ್ದು ಸಹಜ. ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತಾರೆ ಸಚಿವರಾಗಿರ್ಬೋದು, ಇಲಾಖೆ ಅಧಿಕಾರಿಗಳಾಗಿರ್ಬೋದು? ಖಂಡಿತವಾಗ್ಲೂ ವೀಣಾ, ಸಾಕಷ್ಟು ಪ್ರಯಾಣಿಕರು ಏನಿರ್ತಾರೆ, ಈಗ ಸ್ತ್ರೀ ಶಕ್ತಿ ಯೋಜನೆ ಕೂಡ ಇರೋದ್ರಿಂದಾಗಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಕೊಟ್ಟಿದ್ದಾರೆ. ಆದ್ರೆ ಪುರುಷರಿಗೆ ಮಾತ್ರ ದರ ಏರಿಕೆ ಬಿಸಿ ತಡ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಸಂಕಷ್ಟಕ್ಕೆ ಪುರುಷರು ಸಿಲುಕ್ತಾರೆ. ಯಾಕಂದ್ರೆ ಸಾಕಷ್ಟು ಸಮಯದಲ್ಲಿ ಹೆಚ್ಚಾಗಿ ಮನೆಯಿಂದ ಹೊರಭಾಗಕ್ಕೆ ಹೋಗುವಂತವ್ರು ಇರಬಹುದು, ಅಥವಾ ಕೆಲವೊಂದಷ್ಟು ಅಂದ್ರೆ ನಾವು ಸರಾಸರಿಯನ್ನ ನೋಡೋದಾದ್ರೆ 60% ಪುರುಷರು ಹೆಚ್ಚಾಗಿ ಹೊರಗಡೆ ಬಸ್ಗಳಲ್ಲಿ ಓಡಾಟವನ್ನ ನಡೆಸಿದ್ರೆ, ಇನ್ನು 40% ಜನ ಮಾತ್ರ ಮಹಿಳೆಯರು ಓಡಾಟವನ್ನ ನಡೆಸ್ತಾರೆ. ಈ ಕಾರಣದಿಂದಾಗಿ ಶಕ್ತಿ ಯೋಜನೆಯ ಎಫೆಕ್ಟ್ ಈ ಬಸ್ ದರ ಏರಿಕೆಗೆ ಕಾರಣ ಅನ್ನುವಂತಹ ಆಕ್ರೋಶವನ್ನ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಇಲ್ಲಿನ ಅಧಿಕಾರಿಗಳಿರಬಹುದು, ಅದರ ಜೊತೆಗೆ ಸಚಿವರು ಹೇಳ್ತಾ ಇರುವಂತದ್ದು, ಇಲ್ಲಿ ಸಾಕಷ್ಟು ಬಿಡಿ ಭಾಗಗಳು 10 ವರ್ಷ ಆಗಿತ್ತು BMTCಯ ದರ ಪರಿಷ್ಕರಣೆ ಮಾಡಿ, ಅದರ ಜೊತೆಗೆ 5 ವರ್ಷ KSRTC ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ಬಸ್ಗಳ ದರ ಪರಿಷ್ಕರಣೆ ಮಾಡಿ. ಈ ಹಿನ್ನೆಲೆಯಲ್ಲಿ ಈಗ ದರ ಪರಿಷ್ಕರಣೆ ಮಾಡುವಂತದ್ದು, ಟಿಕೆಟ್ ಬೆಲೆ ಏರಿಕೆ ಮಾಡುವಂತದ್ದು ಅನಿವಾರ್ಯ ಆಗಿದೆ. ಸಾಕಷ್ಟು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಅದರ ಜೊತೆಗೆ ಬಸ್ಗಳಿಗೆ ಖರೀದಿ ಮಾಡುವಂತಹ ಬಿಡಿ ಭಾಗಗಳ ಬೆಲೆ ಕೂಡ ಏರಿಕೆ ಆಗಿರುವಂತದ್ದು. ಈ ಕಾರಣಕ್ಕಾಗಿ ಬೆಲೆಯನ್ನ ಏರಿಕೆ ಮಾಡಲೇಬೇಕಾಗಿರುವಂತಹ ಪರಿಸ್ಥಿತಿ ನಮ್ಮ ಮುಂದಿದೆ ಅನ್ನುವಂತಹ ವಾದವನ್ನ ಅಧಿಕಾರಿಗಳು ಮತ್ತು ಸಚಿವರು ಮಾಡ್ತಾ ಇರುವಂತದ್ದು. ವೀಣಾ, ಎಸ್ ಥ್ಯಾಂಕ್ ಯು ವಿದ್ಯಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.